ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ, ಶಿವನ ವಾರ. ಈ ದಿನ ಶಿವನ ಆರಾಧನೆ ಹೇಗೆ ಮಾಡಬೇಕು, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳನ್ನು ಕೂಡ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಸೋಮವಾರ, ಆ ಪರಶಿವನ ವಾರ. ಇವತ್ತು ಆ ಶಿವನನ್ನು ಯಾವ ರೀತಿ ಆರಾಧನೆ ಮಾಡಬೇಕು ನಾವು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಂ ಆತ್ಮೇತ್ಯಾತ್ಮ ವಿಧಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧ ಯಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಸಾಮಾನ್ಯವಾಗಿ ಪ್ರತಿ ಸೋಮವಾರ ಶಿವನಲ್ಲಿ ನಮಗೆ ಶ್ರದ್ಧೆ. ಆ ವಾರ ಶಿವನಿಗೆ ಒಂದು ಬಿಲ್ವಾರ್ಚನೆಯನ್ನು, ಭಸ್ಮಾರ್ಚನೆಯನ್ನು ಮಾಡಿ ಶಿವಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂತ. ಈ ದಿವಸ ಆಶ್ಲೇಷ ನಕ್ಷತ್ರವೂ ಸೇರಿದೆ. ಈ ಕಾರಣದಿಂದಾಗಿ ನಾಗನ ಆರಾಧನೆಯನ್ನು ಮಾಡಬಹುದು. ಆಶ್ಲೇಷ ನಕ್ಷತ್ರ ಇದ್ದ ದಿವಸ ನಾಗ ಸನ್ನಿಧಾನಕ್ಕೆ ತೆರಳಿ ನಾಗನಿಗೆ ಹರಿದ್ರಾಭಿಷೇಕ ಅಂದರೆ ಅರಿಶಿನದಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅರಿಶಿನದ ಅಲಂಕಾರವನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಈ ರೀತಿಯ ಸೇವೆಗಳನ್ನು ಮಾಡೋದರಿಂದ ನಾಗನ ಕೃಪೆಯೂ ಆಗುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಆಶ್ಲೇಷ ಬಲಿ ಮಾಡ್ತಕ್ಕಂಥ ಸಾಧ್ಯತೆಯೂ ಇದೆ. ಎಷ್ಟೋ ಕ್ಷೇತ್ರಗಳಲ್ಲೆಲ್ಲ ಆಶ್ಲೇಷ ಬಲಿ ಆಗುತ್ತೆ ಆಶ್ಲೇಷ ನಕ್ಷತ್ರದಲ್ಲಿ. ಯಾಕೆಂದರೆ ಅದು ನಾಗ ನಕ್ಷತ್ರ, ಅವತ್ತು ಬಹಳ ವಿಶೇಷ ಅಂತ. ಆರುದ್ರ ಇದ್ದ ದಿವಸ ಶಿವನಿಗೆ ಹೇಗೆ ಅಭಿಷೇಕವನ್ನು ಮಾಡ್ತೀವೋ, ಶ್ರವಣ ನಕ್ಷತ್ರ ಇದ್ದ ದಿವಸ ಹೇಗೆ ವೆಂಕಟೇಶ್ವರನಿಗೆ ವಿಶೇಷ ಅಭಿಷೇಕವನ್ನು ಮಾಡ್ತಾರೋ, ಸ್ವಾತಿ ನಕ್ಷತ್ರ ಇದ್ದ ದಿವಸ ನರಸಿಂಹಸ್ವಾಮಿಗೆ ಹೇಗೆ ವಿಶೇಷ ಪೂಜಾದಿಗಳನ್ನು ನೆರವೇರಿಸ್ತಾರೋ, ಹಾಗೆ ಆಶ್ಲೇಷಕ್ಕೆ ನಾಗನಿಗೆ ವಿಶೇಷವಾದ ಪೂಜೆಗಳು ನೆರವೇರುತ್ತೆ. ನಮ್ಮ ದೇವತೆಗಳಿಗೂ ನಕ್ಷತ್ರಗಳಿದ್ದಾವೆ, ದೇವತೆಗಳಿಗೂ ರಾಶಿಗಳಿದ್ದಾವೆ, ಅದು ನಮಗೂ ಇದೆ. ಹೀಗಾಗಿ ನಮಗೂ ದೇವತೆಗೂ ಹೇಗಪ್ಪ ಸಾಮ್ಯತೆ ಅಂದರೆ ಈ ರೀತಿಯಲ್ಲಿ ನಾವು ದೇವಸ್ಥಾನಕ್ಕೆ ಹೋದರೆ ಏನು ನಕ್ಷತ್ರ ನಿಂದು, ಏನು ರಾಶಿ ಅಂತ ಕೇಳ್ತಾರೆ. ಅದೇನೆಂದರೆ ಭಾವನೆಯಿಂದ ನಾವು ನಮ್ಮ ಎಲ್ಲೋ ಆಕಾಶಕಾಯದಲ್ಲಿರ್ತಕ್ಕಂಥ ಆರುದ್ರ ನಕ್ಷತ್ರವೋ ಇನ್ಯಾವುದೋ ನಕ್ಷತ್ರಗಳು ನಮ್ಮ ಮನಸ್ಸಿಗೆ ಹೇಗೆ ನಂಟನ್ನು ಹೊಂದಿದೆ ನೋಡಿ. ಎಲ್ಲಿದೆ ಆಕಾಶದಲ್ಲಿ ಇರ್ತಕ್ಕಂಥ ಶ್ರವಣ ನಕ್ಷತ್ರ ಎಲ್ಲಿ, ಧನಿಷ್ಠ ನಕ್ಷತ್ರ ಎಲ್ಲಿ, ಮತ್ತೊಂದು ನಕ್ಷತ್ರ ಎಲ್ಲಿ, ಅವುಗಳನ್ನು ನನ್ನ ನಕ್ಷತ್ರ ಅಂತ ನಾವು ಭಾವಿಸ್ಕೊಳ್ತಕ್ಕಂಥದ್ದೇ. ನಮ್ಮ ಯಾವ ಅಪ್ಪ ಅಮ್ಮನಿಗಿಂತೂ ಹೆಚ್ಚಾಗಿ ನಮ್ಮ ಜೊತೆಗಿದ್ದಾವೆ ನಕ್ಷತ್ರಗಳು, ರಾಶಿಗಳು ಎಲ್ಲ. ಈ ಬಾಂಧವ್ಯ ಬೇಕು. ಪೂಜೆ ಮಾಡುವಾಗಲೂ ಅದು ಬೇಕಾಗುತ್ತೆ. ಪರಶಿವನ ಸನ್ನಿಧಾನಕ್ಕೆ ಹೋದರೆ ನಾವು ಇದನ್ನೆಲ್ಲ ಹೇಳ್ಕೊಂಡು ಇಂಥ ರಾಶಿ, ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ದೀನಪ್ಪ, ಹೀಗಾಗಿ ನಾನೊಂದು ವಿಶೇಷ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೀನಿ ನಿನ್ನ ಸಮೀಪಕ್ಕೆ ಅಂತ ಹೇಳಿ ಆ ಪರಮೇಶ್ವರನಿಗೂ ನಮಗೂ ಇರತಕ್ಕಂಥದ್ದು. ಅವನ ನಕ್ಷತ್ರಗಳಲ್ಲಿ ಈಗ ಆಶ್ಲೇಷ ಅಂತ ಹೇಳಿದೆ, ಆ ದಿವಸ ಆಶ್ಲೇಷ ನಕ್ಷತ್ರದವರು ಹೋದರೆ ಎಷ್ಟು ಪ್ರೀತಿ ಬರುತ್ತೆ. ನನ್ನ ನಕ್ಷತ್ರನೂ ಅದೇ, ನಿಂದು ಅದೇ ಕಣಪ್ಪ ಅಂತ ಆ ನಾಗನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಆರ್ಧ ನಕ್ಷತ್ರ ದಿವಸ ಶಿವ ದೇವಸ್ಥಾನಕ್ಕೆ ಹೋದರೆ ಶಿವನಿಗೂ ನಾವು ಅವನದು ಅದೇ ನಕ್ಷತ್ರ, ನಂದು ಈ ಭಾವನೆ ನಮ್ಮನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಇದೇ ಅಲ್ವಾ ಭಾವೋನ್ನತಿಯೇ ಪೂಜೆಯ ಔನ್ನತ್ಯವೂ ಹೌದು. ಇದೆಲ್ಲ ಮನಸ್ಸಿನ ಉದ್ಧಾರ ಅಂತ DVG ಅವರು ಹೇಳ್ತಾರಲ್ಲ. ಹೀಗಾಗಿ ಇಂಥ ವಿಶೇಷ ಸಂದರ್ಭಗಳಲ್ಲಿ, ಕಾಲಗಳಲ್ಲಿ ಆ ಸನ್ನಿಧಾನಕ್ಕೆ ಹೋಗಿ ಬಂದರೆ ನಮ್ಮ ಆ ಮನಸ್ಸಿಗೆ ಅಂಟಿರ್ತಕ್ಕಂಥ ಯಾವುದೋ ನೋವು, ಕ್ಲೇಶ, ದುಃಖ ಇವೆಲ್ಲ ನಿವಾರಣೆ ಆಗುತ್ತೆ. ಯಾರ್ದೋ ಮೂಲಕ, ಯಾವುದೋ ಸಂದರ್ಭ ಮೂಲಕ, ಕಾಲದ ಮೂಲಕವೇ ನಮ್ಮ ಬದುಕಿಗೆ ಒಂದು ಔನ್ನತ್ಯ ಬರುತ್ತೆ. ಹಾಗಾಗಿ ನಾವು ದೇವತೆಗಳನ್ನೆಲ್ಲ ನಚ್ಕೊಂಡಿದ್ದೀವಿ, ಪೂಜೆಗಳನ್ನು ನಂಬಿಕೊಂಡಿದ್ದೀವಿ. ಈ ಕಾರಣದಿಂದಾಗಿ ಖಂಡಿತ ನಿಸ್ಸಂಶಯವಾಗಿ ನಂಬಿದವನಿಗೆ ಉಂಟು. DVG ಅವರ ಮಾತೇ ನೆನಪಾಗುತ್ತೆ ನನಗೆ. ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ. ಅವನು ಕೆಟ್ಟ ರಾಕ್ಷಸನಾಗಿದ್ದಂಥವನು ನಂಬದೇ ಕಂಡ, ಅವರಿಬ್ಬರಿಗೂ ದರ್ಶನ ಆಯಿತು. ಆದರೆ ಇಬ್ಬಂದಿ ನೀನಾಗಬೇಡ, ಸಿಂಬಳದ ನೊಣದ ರೀತಿಯಲ್ಲಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಪರದಾಟವೇ ಆಗುತ್ತೆ ನಮಗೆ ಎಷ್ಟೋ ಬಾರಿ. ಆ ರೀತಿಯಲ್ಲಿ ನಮ್ಮ ಮನಸ್ಸಿರಬಾರ್ದು. ಈ ದಿವಸ ಆಶ್ಲೇಷ ನಕ್ಷತ್ರ ಬಂದಿದ್ದೀನಿ, ಭಗವಂತನ ಕೃಪೆ ಆಗುತ್ತೆ. ನಿಶ್ಚಯಾತ್ಮಕ ಬುದ್ಧಿ ಬೇಕು, ಅದರಲ್ಲಿ ವಿಶ್ವಾಸ ಬೇಕು. ದಿನ ಬೆಳಗಾಗುತ್ತೆ, ಸೂರ್ಯೋದಯ ಆಗೇ ಆಗುತ್ತೆ ಅಂತ ಯಾವ ರೀತಿಯ ವಿಶ್ವಾಸ ಇದೆಯೋ ನಮಗೆ, ಹಾಗಾಗಿನೇ ತಾವು ನಾವು ಫ್ಲೈಟ್ ಬುಕ್ ಬುಕ್ ಮಾಡ್ತಕ್ಕಂಥದ್ದು,
ಅಥವಾ ಟ್ರೈನ್ ಬುಕ್ ಮಾಡ್ತಕ್ಕಂಥದ್ದು, ಇನ್ಯಾವುದೋ ರೆಸಾರ್ಟು ಮತ್ತೊಂದು ಹೋಗುವಾಗ ನೀವು ಒಂದು 3 ತಿಂಗಳ ಮುಂಚೆ ಬುಕ್ ಮಾಡಿರ್ತೀರಲ್ವ, ಯಾವ ಉದ್ದೇಶದಿಂದ, ಯಾವ ನಂಬಿಕೆ ಮೇಲೆ? ಆ ನಂಬಿಕೆ ಮೇಲೆ, ಅದರ ಮೇಲೆ ಪೂಜೆಯನ್ನು ಮಾಡೋದರಿಂದಾಗಿ, ಅಂಥ ವಿಶ್ವಾಸದಲ್ಲಿ ಪೂಜೆ ಮಾಡೋದರಿಂದ ನಮ್ಮ ಬದುಕು ಉದ್ಧಾರವಾಗುತ್ತೆ, ಸಂಶಯ ಇಲ್ಲ. ಆ ಭಾವನೆಯಿಂದ ಈ ದಿವಸ ಆ ಪರಮೇಶ್ವರನ ಹಾಗೂ ಆ ನಾಗನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ನಿಶ್ಚಯವಾಗಿ ಕೃಪೆಯಾಗುತ್ತೆ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಹೇಳೋದು, ನಂಬಿ ಕೆಟ್ಟವರಿಲ್ಲ ಆದರೆ ನಂಬದೆ ಕೆಟ್ಟವರುಂಟು ಅಂತ. ಹಾಗಾಗಿ ನಾವು ನಂಬಿಕೆ ಇಟ್ಟು ಇವತ್ತು ಆ ಪರಶಿವನನ್ನು ಹಾಗೂ ಆ ಆಶ್ಲೇಷ ನಕ್ಷತ್ರ ಬಂದಿರೋದ್ರಿಂದ ನಾಗನನ್ನು ಪ್ರಾರ್ಥನೆ ಸಲ್ಲಿಸೋದ್ರಿಂದ ತಮ್ಮ ಇಷ್ಟಾರ್ಥಗಳು ಈಡೇರುತ್ತೆ, ಜೊತೆಗೆ ಆ ದೇವರ ಕೃಪೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಪ್ರಸಾದ್ ಅವರು ಕಳಿಸಿದ್ದಾರೆ. ಪ್ರಸಾದ್ ಅವರ ಜನ್ಮ ದಿನಾಂಕ 3/8/1976, ಹುಟ್ಟಿದ ಸಮಯ ಬೆಳಗ್ಗೆ 6 ಗಂಟೆ. ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಸಾದ್ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ಲ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದ ಅಧಿಪತಿ ರಾಹುಯುಕ್ತನಾಗಿದ್ದಾನೆ. ಕರ್ಕಟಕದ ಅಧಿಪತಿ ಚಂದ್ರ. ಈಗಷ್ಟೇ ಹೇಳ್ತಾ ಇದ್ದೆ ಚಂದ್ರ, ರಾಶಿ ಇತ್ಯಾದಿಗಳ ಬಗ್ಗೆ. ಚಂದ್ರ ರಾಹುಯುಕ್ತನಾಗಿದ್ದಾಗ ಸಾಮಾನ್ಯವಾಗಿ ಈ ಇನ್ಫೆಕ್ಷನ್ಗಳಾಗ್ಬಿಡ್ತಕ್ಕಂಥದ್ದು, ವಾಟರ್ ಇನ್ಫೆಕ್ಷನ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೃದ್ರೋಗ, ಕಫ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಯನ್ನು ತಂದುಕೊಡ್ತಾನೆ. ಪ್ರಸ್ತುತ ನಿಮಗೆ ಬುಧದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ಗುರು ಕೂಡ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಬಲ ಸ್ವಲ್ಪ ಕಡಿಮೆ. ಹೀಗಾಗಿ ನೀವು ಅಂದರೆ ವ್ಯಯಾಧಿಪತಿಯ ದಶಾಕಾಲ ನಡೀತಾ ಇದೆ. ಹೀಗಾಗಿ ನೀವು ಒಂದು ಬುಧ ಶಾಂತಿ ಮಾಡಿಸೋದು ಅದು ತುಂಬ, ಮತ್ತು ರೋಗಾಧಿಪತಿ ಗುರು. ಹೀಗಾಗಿ ವ್ಯಯಾಧಿಪತಿ ದಶೆ, ರೋಗಾಧಿಪತಿ ಭುಕ್ತಿ ನಡೀತಾ ಇದೆ. ಬುಧ ಗುರು ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಒಂದು ಕ್ರಮದಲ್ಲಿ ನೋಡೋದಾದರೆ ಈ ಗ್ರಹಶಾಂತಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ತುಂಬ ಸರಳವಾದದ್ದು ಅಂದರೆ ಶಿವಕವಚವನ್ನು ಹೇಳ್ಕೊಳ್ಳೋದು. ಪ್ರತಿ ದಿವಸ ಶಿವಕವಚವನ್ನು ಹೇಳ್ಕೊಂಡ್ರೆ ಅದು ನಿಮ್ಮ ಬದುಕಿಗೆ ಒಂದು ಈ ಆರೋಗ್ಯವನ್ನು ಸದೃಢ ಮಾಡುತ್ತೆ. ಅದನ್ನು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಗುರುರಾಜ್ ಅವರು ಕಳಿಸಿದ್ದಾರೆ. ಗುರುರಾಜ್ ಅವರ ಜನ್ಮ ದಿನಾಂಕ 9/2/1962, ಹುಟ್ಟಿದ ಸಮಯ ಮಧ್ಯಾಹ್ನ 12:14. ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗುರುರಾಜ್ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೂ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿ. ಈ ಪ್ರಶ್ನೆ ಕೂಡ ಅದೇ ಆಗಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ ಆಗಿದೆ. ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ರವಿಯುಕ್ತನಾಗಿ. ಹೀಗಾಗಿ ಮೌಢ್ಯತೆ ಏರ್ಪಾಡಾಗುವ ಸಾಧ್ಯತೆ ಇರುತ್ತೆ. ಮೂಢೋಪಿ ಷಡ್ವೇಯಸ್ಥೋ ದುಸ್ತಃ ಅಂತ ಒಂದು ಮಾತಿದೆ. ಗ್ರಹಗಳು ಮೂಢರಾಗಿದ್ದರೆ ಬಲವನ್ನು ಕಳೆದುಹಾಕ್ತಾರೆ ಅಂತ. ತಮಗೆ ಈಗ ನೋಡಿ, ಶುಕ್ರ ಮೌಢ್ಯನಾಗಿದ್ದಾನೆ, ಆತನೇ ಲಗ್ನಾಧಿಪತಿ. ಲಗ್ನವನ್ನು ಶರೀರ ಅಂತ ಭಾವಿಸಿದೆ ಶಾಸ್ತ್ರ. ಯಾವಾಗ ಲಗ್ನಾಧಿಪತಿ ಬಲ ಕಳ್ಕೊಳ್ಳುತ್ತೋ ಸಹಜವಾಗಿ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ರಾಹು ದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಈ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ಆತ ಕೂಡ ಅಲ್ಲೇ ರವಿಯುಕ್ತನಾಗಿದ್ದಾನೆ, ಆತನ ಮೌಢ್ಯನಾಗಿದ್ದಾನೆ. ಹೀಗಾಗಿ ಉದರ ಸಂಬಂಧಿ ತೊಂದರೆಗಳು, ತೊಡೆ ಭಾಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಮತ್ತು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು, ಇದನ್ನೆಲ್ಲ ಸೂಚಿಸ್ತಾ ಇದೆ. ಇದಕ್ಕೆ ತಾವು ಧನ್ವಂತರಿ ಆರಾಧನೆ, ಧನ್ವಂತರಿ ಪ್ರಾರ್ಥನೆ, ಧನ್ವಂತರಿ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಇದು ತುಂಬ ಒಳ್ಳೆಯದು. ಜೊತೆಗೆ ವಿಷ್ಣು ಸನ್ನಿಧಾನದಲ್ಲಿ ನೀವು ಸ್ವಲ್ಪ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ಹಾಗೂ ಅವರೆಕಾಳು ಇದನ್ನು ದಾನ ಮಾಡಿ. ಪ್ರತಿ ಬುಧವಾರವೂ ಆಗಬಹುದು, ಪ್ರತಿ ಶುಕ್ರವಾರವೂ ಆಗಬಹುದು. ತಮ್ಮ ವಾರಾನುಕೂಲ ನೋಡಿಕೊಂಡು ಈ ಪ್ರಯತ್ನ ಮಾಡಿ. ಎಷ್ಟು ವಾರಪ್ಪ ಅಂತಂದರೆ ನೋಡಿ, 12 ಬುಧವಾರ ನೀವು ಈ ದಾನವನ್ನು ಮಾಡೋದರಿಂದ ಅಷ್ಟರಲ್ಲಿ ನಿಮ್ಮ ಆರೋಗ್ಯ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಮುರಳಿ ಅವರು ಕಳಿಸಿದ್ದಾರೆ. ಮುರಳಿ ಅವರ ಜನ್ಮ ದಿನಾಂಕ 24/11/2000, ಹುಟ್ಟಿದ ಸಮಯ ಬೆಳಕಿನ ಜಾವ 4:30. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮುರಳಿಯವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಯಾರು ಧೀಸ್ಥಾನದ ಅಧೀಶನೋ ಅವನು ಅಷ್ಟಮದಲ್ಲಿದ್ದರೆ ಬುದ್ಧಿಗೆಡುತ್ತೆ. ಅದು SSLC PUC ವರೆಗೂ ಒಂಥರ ಚೆನ್ನಾಗಿರ್ತಾರೆ, ಯಾಕಂದರೆ ಚೌಕಟ್ಟಲ್ಲಿ ಬೆಳೀತಾ ಇರ್ತಾರೆ ಮಕ್ಕಳು, ಭಯ ಇರುತ್ತೆ. ಯಾವಾಗ ಒಂದು ಸಲ ಈ ಡಿಗ್ರಿಗೆ ಬಂದುಬಿಡ್ತಾರೋ ಅಲ್ಲಿಗೆ
ಬುದ್ಧಿ ಬದಲಾಗ್ಬಿಡುತ್ತೆ, ಮನೆ ವಿರುದ್ಧ ನಿಂತ್ಕೊಂಡ್ಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ. ಅದರಲ್ಲೂ ಈ ಅಷ್ಟಮದಲ್ಲಿ ಗುರು ಶನಿ ಜೊತೆಗಿದ್ದುಬಿಟ್ರೆ ಬೇಡದ ಸಹವಾಸ ಈ ಥರದ್ದೆಲ್ಲ ಶುರುವಾಗಿಬಿಡೋ ಸಾಧ್ಯತೆ ಇದೆ. ಗಾಬರಿ ಮಾಡ್ಕೋಬೇಡಿ. ಇದಕ್ಕೇನಪ್ಪ, ಮನಸ್ಸಿಗೆ ಕಡಿವಾಣ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಬಲ ಏನು ಅಂದರೆ ಆಂಜನೇಯನ ಆರಾಧನೆ ಮಾಡಬೇಕು. ಆಂಜನೇಯ ಸನ್ನಿಧಾನದಲ್ಲಿ ಆಂಜನೇಯನಿಗೆ ಎಳನೀರನ್ನ ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡ್ತಕ್ಕಂಥದ್ದು, ಜೇನಿನ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡೋದು, ಇದೆಲ್ಲ ತುಂಬ ಒಳ್ಳೆಯದು. ಆಂಜನೇಯನ ನಿರಂತರವಾದ ಪ್ರಾರ್ಥನೆಯಿಂದ ಹೈಯರ್ ಸ್ಟಡೀಸಿಗೆ ಅನುಕೂಲ ಆಗುತ್ತೆ. ವಸ್ತುತಃ ನಿಮಗೆ ಕರ್ಮಾಧಿಪತಿ ಚಂದ್ರ, ಅದೃಷ್ಟದ ಅಧಿಪತಿ ಬುಧನ ಜೊತೆಗೆ ಸೇರಿರೋದು ತುಂಬ ಒಳ್ಳೆಯದು. ಹೀಗಾಗಿ ನಿಮಗೆ ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲ ಇದೆ, ಆದರೆ ಸಹವಾಸ ತೊಡಕಾಗ್ಬಿಡ್ಬಹುದು. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಸ್ಟ್ ಆ್ಯಂಡ್ ಶುಡ್ ಬೇಕು, ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹಾವೇರಿಯಿಂದ ಶ್ರೀಧರ್ ಅವರು ಕಳಿಸಿದ್ದಾರೆ. ಶ್ರೀಧರ್ ಅವರ ಜನ್ಮ ದಿನಾಂಕ 17/6/1995. ಹುಟ್ಟಿದ ಸಮಯ ಬೆಳಗ್ಗೆ 11:30. ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀಧರ್ ಅವರ ಪ್ರಶ್ನೆ, ಅದು ವಿದೇಶ ಅವಕಾಶ ಇದೆಯಾ ಅಂತ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ತಮ್ಮದು ಸಿಂಹಲಗ್ನ, ಲಗ್ನದ ಅಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ತಮಗೆ ಶುಕ್ರನ ಒಂದು ಭಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಗಹನ ಸ್ಥಾನ ಅಂತ ಅದು ಆ ಕ್ಷೇತ್ರದಲ್ಲಿ ಶುಕ್ರ ಸ್ವಕ್ಷೇತ್ರ, ಅದು ತುಂಬ ಚೆನ್ನಾಗಿದೆ. ಹೀಗಾಗಿ ತಾವು ಪ್ರಯತ್ನ ಪಟ್ಟರೆ ಪ್ರಯತ್ನಕ್ಕೆ ಅವಕಾಶಗಳಿದೆ, ಉಂಟಾಗುತ್ತೆ. ತಾವೇನು ಅಪೇಕ್ಷೆ ಪಡ್ತಾ ಇರೋ ವಿದೇಶಕ್ಕೆ ಹೋಗಬಹುದಾ ಅಂತ ಖಂಡಿತ ಹೋಗ್ಲಿಕ್ಕೆ ಅವಕಾಶ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆತಂಕ ಬೇಡ. ಅಲ್ಲಿ ಭಾಗ್ಯಾಧಿಪತಿನೂ ಲಾಭಾಧಿಪತಿನೂ ಜೊತೆಗಿದ್ದಾರೆ ಕರ್ಮಸ್ಥಾನದಲ್ಲಿ. ಹೀಗಾಗಿ ಪುರುಷ ಪ್ರಯತ್ನದ ಜೊತೆಗೆ ನಿಮ್ಮ ಪ್ರಯತ್ನ ದೈವಾನುಕೂಲವೂ ಇದೆ. ಹೀಗಾದಾಗ ಸರಳವಾಗಿ ಅವಕಾಶಗಳು ಸಿಗುತ್ತೆ. ಸರಳವಾಗಿ ನೀವು ಸ್ಥಾನಮಾನ, ಉದ್ಯೋಗ, ಮತ್ತೊಂದು ವ್ಯವಹಾರವು ಎಲ್ಲದರಲ್ಲೂ ಒಂದು ಲಾಭ ಬರಲಿಕ್ಕೆ ಅನುಕೂಲವೂ ಇದೆ. ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಪ್ರವೀಣ್ ಅವರು ಕಳಿಸಿದ್ದಾರೆ. ಪ್ರವೀಣ್ ಅವರ ಜನ್ಮ ದಿನಾಂಕ 12/7/1999. ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಸರ್ಕಾರಿ ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರವೀಣ್ ಅವರ ಪ್ರಶ್ನೆ ಒಂದು ಉದ್ಯೋಗ ಮತ್ತು ವಿವಾಹ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯು ವಿವಾಹದ ಅಧಿಪತಿಯು ಇಬ್ಬರು ಒಬ್ಬನೇ, ಅದು ಬುಧ. ಅವನು ಅಷ್ಟಮದಲ್ಲಿ ಸೇರಿದ್ದಾನೆ ರಾಹು ಜೊತೆಗೆ. ಏನಾಗುತ್ತೆ, ಇದು ದಾರ ಸುಖೋಜ್ಜಿತ ಅಂತ ಹೇಳುತ್ತೆ. ದಾರೇಶೇ ರಂಧ್ರಭಾವಸ್ಥೆ ಅಂತ. ಮತ್ತು ಕರ್ಮಾಧಿಪತಿಯು ಅವನೇ ಆಗಿರೋದ್ರಿಂದ ಕರ್ಮಹೀನೋ ಭವೇನ್ನರ ಅಂತ ಎರಡೂ ತೊಡಕಿನ ಫಲಗಳನ್ನು ಸೂಚಿಸ್ತಾ ಇದೆ. ಗಾಬರಿ ಆಗಬೇಡಿ. ಇದಕ್ಕೇನಪ್ಪ ಪರಿಹಾರ ಅಂದರೆ ಒಂದು ರಾಹು ಮತ್ತು ಬುಧ ಮತ್ತು ರವಿಚಂದ್ರರು ಇದ್ದಾರೆ. ಹೀಗಾಗಿ 4 ಗ್ರಹಗಳ ಶಾಂತಿ ನಿಶ್ಚಯವಾಗಿ ಬೇಕು. ಜಪಸಹಿತವಾಗಿ, ಜಪಸಹಿತ ಶಾಂತಿ ಅಲ್ಲಿ ಬುಧನಿಗೆ, ರಾಹುವಿಗೆ, ರವಿಗೆ, ಚಂದ್ರನಿಗೆ. ಅಷ್ಟಮಾಧಿಪತಿಯು ಸಪ್ತಮದಲ್ಲಿದ್ದಾನೆ. ಇದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಯಾವಾಗ ತೊಡಕು ಜಾಸ್ತಿ ಇರುತ್ತೋ ಸರ್ಜರಿ ಮಾಡಬೇಕು. ಸರ್ಜರಿ ಹೇಗೆ ಅಂದರೆ ಮಂತ್ರವತ್ತಾಗಿ ನಾವು ಮಾಡ್ತಕ್ಕಂಥ ಒಂದು ಕ್ರಿಯೆ. ತನ್ಮೂಲಕ ಆ ಯಾವ ಭಾವ ತೊಡಕಿದೆಯೋ ಆ ಭಾವ ನಿವಾರಣೆಯಾಗಿ ಒಂದು ಒಳ್ಳೆಯ ಉನ್ನತ ಸ್ಥಾನ, ಒಳ್ಳೆಯ ಉದ್ಯೋಗ ಮತ್ತು ವಿವಾಹದಲ್ಲೂ ಸೌಖ್ಯತೆ ಎಲ್ಲವನ್ನ ಕಾಣಲಿಕ್ಕೆ ಅವಕಾಶ ಇದೆ. ನಂಬಿಕೆ ಬೇಕು. ಶ್ರದ್ಧೆಯಿಂದ ಭಗವದ್ಭಕ್ತಿ, ಭಗವದ್ ಆರಾಧನೆ ಮಾಡೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಈಗ ಪ್ರಸ್ತುತ ಶನಿ ದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ. ಶೀಘ್ರದಲ್ಲಿ ಗ್ರಹಶಾಂತಿ ಇತ್ಯಾದಿ ಮಾಡಿಸಿ ಶುಕ್ರನ ಕಾಲದಲ್ಲೇ ವಿವಾಹ ಇತ್ಯಾದಿ ಮಂಗಳ ಕಾರ್ಯಗಳು ಉಂಟಾಗ್ತಕ್ಕಂಥದ್ದು. ಶುಕ್ರ ನಿಮ್ಮ ಜಾತಕದಲ್ಲಿ ಅವನು ಭಾಗ್ಯಸ್ಥಾನದಲ್ಲಿದ್ದಾನೆ. ಅವನು ಸ್ವಲ್ಪ ಅಲ್ಲೂ ಶತ್ರುವಿನ ಮನೆಯಲ್ಲಿದ್ದಾಗ ಸ್ವಲ್ಪ ದ್ವಿಕ್ಷೇತ್ರೆ ಅಲ್ಪಂ ಅಂತ ಸಂಪೂರ್ಣವಾಗಿ ಜಾತಕ ನೋಡ್ತಾ ಇದ್ದರೆ ಗ್ರಹಗಳು ನಮಗೆ ಫಲ ಸಿಗೋದು ಬಹಳ ಕಡಿಮೆ. ಇಂಥ ಸಂದರ್ಭ ಇದ್ದಾಗ ಭಗವಂತನ ಆರಾಧನೆ, ಸಕಲ ಗ್ರಹಬಲ ನೀನೇ ಸಾರಸಿಜಾಕ್ಷ ಅಂತ ನಂಬಿಕೋಬೇಕಾಗತ್ತೆ. ಹೀಗಾಗಿ ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ಪೂಜೆಗಳನ್ನು ನೆರವೇರಿಸ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು, ಇದೆಲ್ಲ ನಿಮಗೆ ತಾರಕವಾಗಿರುತ್ತೆ. ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತು ಗ್ರಹಗಳ ಸ್ಥಿತಿ ಹೇಗಿದೆ, ಆ ಸ್ಥಿತಿ 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ. ಚಂದ್ರಮಾಂದಿಯರು ಒಟ್ಟಾಗಿದ್ದಾರೆ. ಕರ್ಕಟಕ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಇನ್ನು ರವಿ, ಕುಜ, ರಾಹು, ಬುಧರನ್ನು ಕಾಣ್ತಾ ಇದ್ದೀವಿ. ಅದು ಕುಂಭರಾಶಿಯಲ್ಲಿ. ಶನಿ ಶುಕ್ರರು ಒಟ್ಟಾಗಿದ್ದಾರೆ ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ.
ಮೇಷರಾಶಿಯವರಿಗೆ ದಿವಸ ಚಂದ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇರುತ್ತೆ. ನೀರಿನ ಸಮೃದ್ಧಿ, ನೀರು ಈಗಾಗಲೇ ಶುರುವಾಗಿದೆ, ಸಣ್ಣದಾಗಿ ನೀರಿನ ಅಭಾವ ಇತ್ಯಾದಿ, ಆದರೆ ಈ ತೊಂದರೆ ಇಲ್ಲ. ನೀರಿನ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಅಲ್ಲಿ ಮಾಂದಿಯೂ ಉದಯ ಆಗಿದೆ, ಆದರೆ ವಿಷಜಂತುಗಳ ಭಯ ಇರಬಹುದು, ಸ್ವಲ್ಪ ಗಮನ ಇರಲಿ. ಮತ್ತು ಈ ದಿವಸ ಸ್ನೇಹಿತರು, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ಇನ್ನು ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಈ ದಿವಸ ಓಡಾಟ, ಖರ್ಚು ಜಾಸ್ತಿ. ಈ ದಿವಸ ಅದು ತಗೋಬೇಕಿತ್ತು, ಮತ್ತೊಂದು ಮಗದೊಂದು ಅಂತ ಹೇಳಿ ವ್ಯಯಕ್ಕೆ ದಾರಿ ಇದೆ. ಹೀಗಾಗಿ ಗಮನ ಇರಲಿ, ಹಣವೆಲ್ಲ ಕಳ್ಕೊಬಾರ್ದು. ಧನಾಧಿಪತಿ ವ್ಯಯದಲ್ಲಿದ್ದಾಗ ಹೆಚ್ಚು ಶುಭ ಕಾರ್ಯ ವ್ಯಯಸ್ಸದ ಅಂತ, ಶುಭವೇ ಆಗಿರುತ್ತೆ, ಮನಸ್ಸಿಗೆ ಹಿತವೇ ಆಗಿರುತ್ತೆ, ಅಂಥದಕ್ಕೆ ಖರ್ಚು ಜಾಸ್ತಿ ಮಾಡ್ಕೊಂಡ್ಬಿಡ್ತೀರ. ಗಮನ ಇರಲಿ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಸಮೃದ್ಧಿಯ ದಿನ. ವಸ್ತ್ರ ಅಲಂಕಾರ ವ್ಯಾಪಾರಿಗಳಿಗೆ, ಈ ಕನ್ಸ್ಟ್ರಕ್ಷನ್ ಫೀಲ್ಡ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಮತ್ತು ಗೃಹಾಲಂಕಾರ, ಯಾವುದನ್ನು ಇಂಟೀರಿಯರ್ ಡಿಸೈನ್ ಅಂತೀವೋ ಅವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ, ಲಾಭದ ದಿನ. ಇನ್ನು ಸಹೋದರ ಸೇವಕರ ಸಹಾಯ ಚೆನ್ನಾಗಿರುತ್ತದೆ, ಕುಟುಂಬ ಸಹಕಾರ ತುಂಬ ಚೆನ್ನಾಗಿರುತ್ತದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಸ್ಥಾನಮಾನ, ಮಾನ್ಯತೆ, ಪ್ರಶಂಸೆಗಳು, ಹೊಸ ಅವಕಾಶಗಳಿಗೆ ದಾರಿ, ಹೀಗೆ ಹಲವು ಬಗೆಗಳಲ್ಲಿ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ. ಈ ದಿವಸ ಆಹಾರ ವ್ಯತ್ಯಾಸ ಮಾಡಿಕೊಳ್ಬಹುದು. ಆಹಾರ ಸಮೃದ್ಧವಾಗಿರುತ್ತೆ, ಆದರೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮಾತು ಒರಟಿಂದ ಕೂಡಿರುತ್ತೆ. ಚೆನ್ನಾಗಿ ಒಳ್ಳೆಯವರು ಕೂಡ ಸ್ವಲ್ಪ ಮಟ್ಟಿಗೆ ಏನೋ ಕಹಿ ಮಾತಾಡಿಬಿಟ್ರಲ್ಲ ಅಂತ ಅನಿಸುತ್ತೆ, ಆ ರೀತಿಯಲ್ಲಿದೆ ಈ ದಿವಸ. ಮಾತಿನಲ್ಲಿ ಕಹಿ ಸೇರ್ಪಡೆ, ಗಮನ ಇರಲಿ. ಇನ್ನು ಉಳಿದ ಹಾಗೆ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲಕರವಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇತ್ಯಾದಿ ಚೆನ್ನಾಗಿದೆ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗ್ತಕ್ಕಂಥದ್ದು, ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ದೈವಾನುಕೂಲ ಚೆನ್ನಾಗಿದೆ. ಶುಭ ಕಾರ್ಯಗಳು, ಸಮಾರಂಭಗಳು ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಮನಸ್ಸಿಗೆ ಯಾವುದು ಹಿತವೋ ಅದನ್ನು ಆ ಕೆಲಸಗಳಲ್ಲಿ ಇರ್ತೀರ ಈ ದಿವಸ. ವಸ್ತ್ರ ಕ್ಷೇತ್ರಗಳಲ್ಲಿ, ಬಟ್ಟೆ ವ್ಯಾಪಾರ ಅಥವಾ ಇನ್ನೊಂದು ಮಗದೊಂದು ಆ ಕ್ಷೇತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಡೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಹೆಚ್ಚಿನ ಅನುಕೂಲ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ, ಅನುಕೂಲದ ವಾತಾವರಣಗಳು. ಈ ದಿವಸ ಖರ್ಚು ಕಡಿಮೆ, ಅಲೆದಾಟ ಇರುತ್ತೆ, ಆದರೆ ಓಡಾಟ ಇರುತ್ತೆ, ಕಾಲಿಗೆ ಪೆಟ್ಟಾಗಬಹುದು, ಹುಷಾರು. ಆದರೆ ವ್ಯಾಪಾರಿಗಳಿಗೆ ಲಾಭ ಇದೆ, ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ, ಮಕ್ಕಳಿಂದ ಸಹಾಯ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಪ್ರಾರ್ಥನೆಗೆ ಈ ದಿವಸ ನೀವು ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಈ ದಿವಸ ಹಿರಿಯರ, ಬುದ್ಧಿವಂತರ ಸಹಕಾರ ಸಿಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವಿವಾಹಾದಿ ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ತಕ್ಕಂಥದ್ದು, ಮಂಗಳ ಕಾರ್ಯಗಳನ್ನು ಮನೆಯಲ್ಲಿ ನೆರವೇರಿಸ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಶುಭದಾಯಕವಾಗಿದೆ. ಈ ದಿವಸ ಲಾಭ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಹೈನು ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ. ವಿದೇಶ ವಹಿವಾಟು ಚೆನ್ನಾಗಿರುತ್ತದೆ. ಶುಭ ವರ್ತಮಾನವನ್ನು, ಸಮಾಚಾರವನ್ನು ಕೇಳ್ತೀರಾ, ಚೆನ್ನಾಗಿದೆ ಇವರೇ. ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ದಿವಸ ತುಂಬ ಚೆನ್ನಾಗಿದೆ. ಸಣ್ಣ ಪ್ರಮಾಣದ ತೊಡಕು ಬರಬಹುದು, ಗಮನ ಇರಲಿ, ವಿಘ್ನಗಳು ಬರಬಹುದು. ಉಳಿದ ಹಾಗೆ ಈ ದಿವಸ ಸ್ನೇಹಿತರು, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ನಿಮ್ಮ ಸಾಲದಿಂದ ಹೊರಗೆ ಬರ್ತೀರಾ, ಮುಕ್ತರಾಗ್ತೀರಾ, ಯಾವುದೇ ಶತ್ರುಗಳ ಕಾಟ ಇರೋದಿಲ್ಲ, ಆ ರೀತಿಯಲ್ಲಿ ಬಲ ಇದೆ ಈ ದಿವಸ. ದೈವಾನುಕೂಲವೂ ಇದೆ, ಚೆನ್ನಾಗಿದೆ ಈ ದಿವಸ. ಕೃಷ್ಣ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ಮಾಡಿಸಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಚಂಡವಾದ ಬುದ್ಧಿಶಕ್ತಿ ಇರುತ್ತೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕಲಾಕ್ಷೇತ್ರಗಳಲ್ಲಿ ಕೃಷಿ ಮಾಡೋರಿಗೆ, ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಅಧ್ಯಯನ ಮಾಡೋರಿಗೆ, ಸಂಗೀತ, ಸಾಹಿತ್ಯ, ಇನ್ಯಾವುದೋ ಆರ್ಟ್, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸಿಗುತ್ತೆ. ಈ ದಿವಸ ಪ್ರಾರ್ಥನೆಗೆ ನೀವು ಕೂಡ ಈ ದಿವಸ ಏನಾಗಿದೆ, ಅಲ್ಲಿ ಭಾಗ್ಯದಲ್ಲಿ ಮಾಂದ್ಯ ಉದಯ ಆದರೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಸಣ್ಣ ಪ್ರಮಾಣದ ತೊಡಕು ಸೂಚಿಸ್ತಾ ಇದೆ. ದುರ್ಗಾ ಆರಾಧನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಸಮೃದ್ಧಿಯ ಕಾಲ, ಸುಖ ಸಮೃದ್ಧಿ ಇದೆ. ಗೃಹ ಅಲಂಕಾರ, ಗೃಹ ಕ್ಷೇತ್ರ ಅಥವಾ ವಾಹನಾಲಂಕಾರ ಇಂಥ ಕ್ಷೇತ್ರಗಳಲ್ಲೆಲ್ಲ ತುಂಬ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ.
ಸಂಗಾತಿಯಲ್ಲೂ ಸಾಮರಸ್ಯ ಇದೆಯಾ, ಅನ್ಯೋನ್ಯತೆ ಇದೆ ಈ ದಿವಸ. ವಸ್ತು ನಷ್ಟವಾಗುವ ಲಕ್ಷಣ ಇದೆ, ಸ್ವಲ್ಪ ಗಮನ ಇರಲಿ. ಪ್ರಯಾಣ ಮಾಡುವಾಗಲೂ ಮತ್ತೊಂದು ಗಮನ ಇರಲಿ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲದ ವಾತಾವರಣ ಇದೆ. ಶುಕ್ರನ ದೃಷ್ಟಿ ಕರ್ಮಸ್ಥಾನಕ್ಕೆ ಬಿದ್ದರೆ ಕಾರ್ಯೋನ್ನತಿ ಅಂತ, ಹೀಗಾಗಿ ಕೆಲಸಗಳಲ್ಲಿ ಲಾಭವನ್ನು ಉನ್ನತಿಯನ್ನು ಕಾಣ್ತೀರ, ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಉನ್ನತಿ ಸಿಗ್ತಕ್ಕಂಥದ್ದು. ಸಹೋದರ ಸೇವಕರ ಸಹಾಯ ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಜಲಕ್ಷೇತ್ರದ ವ್ಯಾಪಾರಗಳೆಲ್ಲ ತುಂಬ ಸಮೃದ್ಧಿಯನ್ನು ಕಾಣ್ತೀರಾ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸಣ್ಣ ಪುಟ್ಟ ತೊಡಕು ಉಂಟಾಗಬಹುದು ದಾಂಪತ್ಯದಲ್ಲಿ, ಹೀಗಾಗಿ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಮಾತಿನ ಕಾರ್ಯಗಳದ್ದು ಯಾವುದನ್ನು ಧ್ವನಿಯನ್ನು ಅಥವಾ ಉಪನ್ಯಾಸವನ್ನು ನಂಬ್ಕೊಂಡಿರ್ತಿರಲ್ಲ ಅಂಥವರಿಗೆ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಸಂಗೀತ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಇದೆ. ಈ ದಿವಸ ಸಾಲದಿಂದಲೂ ಹೊರಗೆ ಬರ್ತೀರಾ, ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಇದೆ. ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ವಸ್ತ್ರಾಲಂಕಾರ ವಸ್ತ್ರಾಭರಣ ಕ್ಷೇತ್ರದವರಿಗೆ ಹೆಚ್ಚಿನ ಅನುಕೂಲ, ಸಹೋದರ ಸೇವಕರ ಸಹಾಯ ಚೆನ್ನಾಗಿದೆ. ಮಕ್ಕಳಿಂದ ವಿಶೇಷವಾದ ಅನುಕೂಲ ಇದೆ ಈ ದಿವಸ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದುರ್ಗಾ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಶಂಖಪಾಲಾಯ ನಮಃ. ನಾಗನ ಒಂದು ಮಂತ್ರ ಇದು, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.